ಸಾಮಾಜಿಕ ಕಳಕಳಿಯ ಸಂಘಟನೆಯನ್ನು ಸ್ಥಾಪಿಸಿದಂಥವರು ಮುತ್ತಪ್ಪರವರು. ಇವತ್ತಿಗೂ ಸಹ ಅವ್ರನ್ನ ಸ್ಮರಿಸ್ತಾರೆ ಅಂತಂದ್ರೆ ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಪ್ರೀತಿ, ಅವ್ರು ಕೊಟ್ಟಂಥ ಪ್ರೀತಿ. ಮುತ್ತಪ್ಪನ ಜೈ ಕರ್ನಾಟಕ ಪ್ರಾರಂಭ ಮಾಡಿದ್ದೇ ಒಂದು ಅರ್ಥಗರ್ಭಿತವಾಗಿದೆ. ಅವರ ಮಟ್ಟಕ್ಕೆ ನಾವು ತಲುಪದೇ ಇದ್ರು ಸಹ ಒಂದು ಪ್ರೀತಿಯಿಂದ ಆ ತೇರನ್ನ ಎಳ್ಕೊಂಡು ಹೋಗ್ತಾ ಇದ್ವಿ. ರಾಕಿರೆಯವರು ಇರ್ಬೋದು, ರಿಕ್ಕಿರೆಯವರು ಬಹಳ ಸಹಕಾರ ಕೊಟ್ಕೊಂಡು ಸಂಘಟನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಥರ ಇವತ್ತು ಸಂಘಟನೆಯವರು ಸಾವಿರಾರು ಜನ ಬಂದಿದ್ದಾರೆ ರಾಜ್ಯದಾದ್ಯಂತ. ಸೊ ಇದರಲ್ಲಿ ಒಂದು ಗೊತ್ತಾಗತ್ತೆ, ಅಣ್ಣನ ಮೇಲಿನ ಪ್ರೀತಿ ಇವತ್ತಿಗೂ ಕೂಡ ಮಾಸಿಲ್ಲ. ಮೊನ್ನೆ ಒಂದು ಅಚಾತುರ್ಯವಾಗಿ ಅವ್ರ ಮೇಲೆ ಒಂದು ಘಟನೆ ಆಗಿದೆ, ಅವ್ರ ಮೇಲೆ ಒಂದು ಫೈರ್ ನಡೀತು. ಮುತ್ತಪ್ಪಣ್ಣ ಇದ್ದಿದ್ರೆ ಹೇಗೆ ಇದಕ್ಕೆ ಉತ್ತರ ಕೊಡ್ತಿದ್ರು, ಅದೇ ಥರ ಉತ್ತರಗಳು ಸಿಗತ್ತೆ ಅವ್ರಿಗೆ, ಅದು ಬೇರೆ ಕತೆ. ತಾಕತ್ತನ್ನ ಯಾರು ಪ್ರಶ್ನೆ ಮಾಡಕ್ಕೆ ಅಥವಾ ಪರೀಕ್ಷೆ ಮಾಡಕ್ಕೆ ಖಂಡಿತ ಹೋಗಬೇಡಿ. ಶಾಂತವಾಗಿದ್ದೀವಿ ಅಂತ ತಕ್ಷಣ ನಾವೆಲ್ಲ ಶಾಂತ ಮೂರ್ತಿಗಳು ಅಂತ ಕೂಡ ಖಂಡಿತ ಅನ್ಕೊಳಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಅಷ್ಟೇ. ಮುತ್ತಮ್ಮಣ್ಣವರು ದಯವಿಟ್ಟು ವೇದಿಕೆ ಮಾಡಬೇಕು. ಹಾಗೆ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಮತ್ತೊಂದು ತಮ್ಮ ಗಮನಕ್ಕೆ ನಾರಾಯಣ ನೇತ್ರಾಲಯ ಡಾಕ್ಟರ್ ರಾಜ್ಕುಮಾರ್ ನೇತ್ರಾಲಯ ಯಾರಾದರೂ ಕಣ್ಣುಗಳನ್ನ ದಾನ ಮಾಡೋರಿದ್ರೆ ಅಣ್ಣ ಮುತ್ತಪ್ಪ ರೈ ಅವರಿಗೆ, ಅಣ್ಣ ಮುತ್ತಪ್ಪ ರೈ ಅವರಿಗೆ, ಕರ್ನಾಟಕ ಸಂಘಟನೆಗೆ ಅವತರಿಪ ಸತ್ಯಾವತಾರ. ಬಮ್ಮ ಮಂಜುಶ್ರೀ ಮನುಶ್ರೀ ಅಮ್ಮ ತಾಜುದ್ದೀನ್ ಅವರು ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು. ತಾವೇ ಒಂದು ಯೂನಿಫಾರ್ಮ್ ಅನ್ನ ಸ್ಪಾನ್ಸರ್ ಮಾಡಿದ್ರು ಕೂಡ ಅಣ್ಣನ ಮುತ್ತಪ್ಪರಯ್ಯವರ 5ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾದ ಕಾರ್ಯಕ್ರಮ ಆಗ್ತಾ ಇದೆ. ನೋಡಿ, ಮುತ್ತಪ್ಪನ ಜೈ ಕರ್ನಾಟಕ ಪ್ರಾರಂಭ ಮಾಡಿದ್ದೇ ಒಂದು ಅರ್ಥಗರ್ಭಿತವಾಗಿ. ಕನ್ನಡ ಪರ ಹೋರಾಟ, ಕನ್ನಡ ಪರ ಒಂದು ಏನು ಕನ್ನಡಿಗರಿಗೋಸ್ಕರ ಸಹಕಾರ ಕೊಟ್ಟ, ಆರೋಗ್ಯಕ್ಕೆ ಒಂದು ಎಲ್ಲ ಅವೇರ್ನೆಸ್ಗಳು ಪ್ರೋಗ್ರಾಮ್ಗಳು, ಹೆಲ್ತ್ ಕ್ಯಾಂಪ್ಸ್ಗಳು ಮಾಡ್ತಾ, ಎಷ್ಟೋ ಜನ ರೈತರುಗಳಿಗೆ ಸಹಕಾರ ಕೊಡ್ತಾ, ಕನ್ನಡಿಗರಿಗೋಸ್ಕರ ಶಿಕ್ಷಣಕ್ಕೆ ಸಹಕಾರ ಕೊಡ್ತಾ ಈ ಜೈ ಕರ್ನಾಟಕ ಪ್ರಾರಂಭ ಆಗಿದ್ದು. ಈಗ ಮುತ್ತಪ್ಪಣ್ಣನ ಒಂದು ಏನು ಕಾಲದ ನಂತರ 5 ವರ್ಷ ಆಗಿದೆ. ಪ್ರತಿ ವರ್ಷ ಕೂಡ ಅಣ್ಣನ ಮಕ್ಕಳು ಏನಿದ್ದಾರೆ, ಮುತ್ತಪ್ಪರವರ ಮಕ್ಕಳು ರಾಕಿರೆಯವರು ಇರ್ಬೋದು, ರಿಕ್ಕಿರೆಯವರು ಬಹಳ ಸಹಕಾರ ಕೊಟ್ಕೊಂಡು ಸಂಘಟನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಸಂಘಟನೆಯಲ್ಲಿ ಹೋರಾಟಗಳಲ್ಲಿ ಮತ್ತೊಂದರಲ್ಲಿ ಭಾಗಿಯಾಗದೇ ಇರ್ಬೋದು. ಅದರಲ್ಲೂ ರಿಕ್ಕಿರೆಯವರು ಅವರು ಸಂಪೂರ್ಣವಾಗಿ ಜೈ ಕರ್ನಾಟಕಕ್ಕೆ ಸಹಕಾರ ಕೊಡ್ತಾನೆ ಬರ್ತಿದ್ದಾರೆ. ಅದರಲ್ಲೂ ಪ್ರತಿ ವರ್ಷ ನಾವು ಇದೇ ಥರನೇ ಮಾಡ್ತಿರ್ತೀವಿ. ಎಷ್ಟೋ ಜನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ಪ್ರತಿ ವರ್ಷ ಲಾಸ್ಟ್ ಇಯರ್ 250 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು ಅವರು. ಈ ವರ್ಷನೂ ಕೂಡ ಸುಮಾರು 100-150 ಜನ ಮಕ್ಕಳಿಗೆ ಇವತ್ತು ಕೂಡ ಕೊಟ್ಟಿದ್ದಾರೆ. ಪ್ಲಸ್ ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರ ಮತ್ತು ಹೆಣ್ಮಕ್ಳುಗಳಿಗೆ ಸೀರೆ, ಆ ಥರ ಎಲ್ಲ ಹಲವಾರು ನೇತ್ರದಾನ, ಬ್ಲಡ್ ಕ್ಯಾಂಪು ಎಲ್ಲ. ಬ್ಲಡ್ ಕ್ಯಾಂಪ್ ಮಾಡೋದಕ್ಕೆ ವಿಶೇಷವಾಗಿ ಕಾರಣ ಇದೆ. ಏನಂದರೆ ಲೈಕ್ ಇವತ್ತು ನಮಗೆ ಬ್ಲಡ್ ಕ್ಯಾಂಪ್ ನಾವು ಬೇರೆ ಟೈಮಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋವಾಗ ಮಾಡ್ತಿದ್ವಿ ಸಾಮಾನ್ಯವಾಗಿ. ಅದು ಇವತ್ತು ಯಾಕೆ ಮಾಡಿದ್ದು ಅಂದರೆ, ಮೊನ್ನೆ ಒಂದು ಅಚಾತುರ್ಯವಾಗಿ ಅವ್ರ ಮೇಲೆ ಒಂದು ಘಟನೆ ಆಗಿದೆ, ಅವ್ರ ಮೇಲೆ ಒಂದು ಫೈರ್ ನಡೀತು. ಫೈರ್ ನಡೆದಾಗ ರಿಕ್ಕಿರೆಯವರಿಗೂ ಸಂಪೂರ್ಣವಾಗಿ ಅವ್ರಿಗೆ ತುಂಬ ಬ್ಲಡ್ ಹೋಗಿತ್ತು. ಅವತ್ತಿನ ದಿವಸ ಇಮಿಡಿಯೇಟ್ಲಿ ರಾತ್ರಿ ಬ್ಲಡ್ಗಳು ಬೇಕು ಅಂದಾಗ ಆ ಮೂಮೆಂಟ್ಗೆ ಸ್ವಲ್ಪ ಸ್ಟ್ರಗಲ್ ಆಯಿತು. ಜೊತೆಗೆ ಅವೆಲ್ಲ ನಾವು ನೋಡಿದ್ದೀವಿ, ಇದೇ ಥರ ಎಷ್ಟೋ ಘಟನೆಗಳು ನಾವು ನೋಡಿದ್ದೀವಿ. ಹಾಗಾಗಿ ಆ ಬ್ಲಡ್ಡನ್ನ ಇಮಿಡಿಯೇಟ್ಲಿ ಒಂದಷ್ಟು ಜನ ಬಂದು ಎಲ್ಲ ಕೊಟ್ಟು ಎಲ್ಲ ಆಯ್ತಲ್ಲ. ಸೊ ಅದೆಲ್ಲ ನೋಡಿದಾಗ ನಾವು ಅನಿಸ್ತು, ಇದೇ ಸಂದರ್ಭದಲ್ಲಿ ನಾವು ಒಂದಷ್ಟು ಬ್ಲಡ್ ಕ್ಯಾಂಪ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು. ಯಾಕಂದರೆ ಅಷ್ಟರ ಮಟ್ಟಿಗೆ ಸುಮಾರು ಅವ್ರಿಗೆ 4-5 ಬಾಟಲ್ ತನಕ ಅವತ್ತು ಬ್ಲಡ್ ಇಮಿಡಿಯೇಟ್ಲಿ ಹಾಕಿರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಬ್ಲಡ್ ಎಲ್ಲ ಹೋಗಿತ್ತು ಅವ್ರಿಗೆ. ಸೊ ಅಂಥ ಒಂದು ಗುಂಡೇಟ್ ಅವ್ರಿಗೆ ಬಿದ್ದಿತ್ತು. ಅವ್ರಿಗೆ ಮುಖಕ್ಕೆ ಇನ್ನೊಂದು ಚೂರು ಮುಂದಕ್ಕೆ ಹೋಗಿದ್ರೆ ಮುಖ ಛಿದ್ರ ಆಗೋಗಿರೋದು, ಅಂಥ ಒಂದು ಗುಂಡೇಟ್ ಅವ್ರಿಗೆ ಬಿದ್ದಿತ್ತು. ಕೈಗೆ ಒಂದು ಬುಲೆಟ್ ಹೋಗಿತ್ತು, ತಾವೆಲ್ಲ ನೋಡಿರ್ತೀರ. ಸೊ ಹಂಗಾಗಿ ಯಾರೋ ದುಷ್ಕರ್ಮಿಗಳು ಮಾಡಿದಂಥ ಕೃತ್ಯಕ್ಕೆ ಅವ್ರಿಗೆ ಬಹಳ ಒಂದು ದೊಡ್ಡ ಇಂಜುರಿ ಆಗಿತ್ತು. ಸೊ ಹಂಗಾಗಿ ಎಲ್ಲೊಂದು ಕಡೆ ಇವತ್ತು ಅವ್ರ ಸೆಕ್ಯೂರಿಟಿ ರೀಸನ್ಸಿಂದ ಇವತ್ತು ಕೂಡ ಬಂದಿಲ್ಲ. ಅವ್ರಿಗೆ ಯಾಕಂದ್ರೆ ಒಂಥರ ಲೈಫ್ ಥ್ರೆಟ್ ಇದೆ ಅಂತ ಇಟ್ಸ್ ವೆರಿ ಕ್ಲಿಯರ್ ಗೊತ್ತಾಗ್ತಾ ಇದೆ. ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಆಗದಿದ್ದಂಥವ್ರು ತುಂಬ ಜನ ಇದ್ದಾರೆ. ಅವ್ರ ತಂದೆಗೆ ಆಗದಿದ್ದಂಥವ್ರು,
ಅವ್ರಿಗೆ ಕೂಡ ಅವರ ಬೆಳವಣಿಗೆಯನ್ನು ಸಹಿಸೋಕ್ಕಾಗದಿದ್ದಂಥವ್ರು, ಯಾವುದೋ ಒಂಥರ ಏನಂತಾರೆ, ಯಾವುದೋ ಒಂದು ದುರಾಸೆಗೆ ಬಲಿಯಾಗಿ ಇವ್ರಿಗೆ ತೊಂದರೆ ಮಾಡಿದ್ರೆ ಅದರ ಒಂದು ಬೆನಿಫಿಟ್ ನಾವು ತಗೊಳ್ಬಹುದು ಅನ್ನೋಂಥ ಒಂದು ದುಷ್ಟರ ಒಂದು ಕೂಟ ಇದೆ ಅಂತ ಅವ್ರ ಮೇಲೆ ಅಟ್ಯಾಕ್ ಆಗಿದ್ರಿಂದ ನಮಗೆ ಗೊತ್ತಾಯಿತು. ಇವತ್ತು ಹಂಗಾಗಿದ್ರಿಂದನೇ ನಮಗೂ ಕೂಡ ಇನ್ನು ಮುಂದಕ್ಕೆ ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಮುತ್ತಪ್ಪಣ್ಣ ಇದ್ದಿದ್ರೆ ಹೇಗೆ ಇದಕ್ಕೆ ಉತ್ತರ ಕೊಡ್ತಿದ್ರು ಅದೇ ಥರ ಉತ್ತರಗಳು ಸಿಗತ್ತೆ ಅವ್ರಿಗೆ, ಅದು ಬೇರೆ ಕತೆ. ಆದರೆ ಕಾನೂನನ್ನು ನಾವು ನಂಬಿದ್ದೀವಿ, ರಿಕ್ಕಿ ರೈ ಅವರು ಕಾನೂನನ್ನು ನಂಬಿದ್ದಾರೆ, ಅದರಲ್ಲಿ ಖಂಡಿತವಾಗಿಯೂ ಅವ್ರಿಗೆ ನ್ಯಾಯ ಸಿಗತ್ತೆ. ಯಾರು ಈ ಕೃತ್ಯನ ಎಸಗಿದ್ದಾರೆ ಖಂಡಿತ ಅವ್ರಿಗೆ ಅದಕ್ಕೆ ಪೊಲೀಸ್ನವರು ಅವ್ರನ್ನ ಖಂಡಿತ ಹಿಡಿದು ಅವ್ರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಇವತ್ತು ಮುತ್ತಪ್ಪ ರೈ ಅವರು ಅಂದರೆ ಅಣ್ಣ, ನಮಗೆಲ್ಲ ಅಣ್ಣ ಅಂತ ನಾವು ಕರಿತೀವಿ, ಅವರ ಒಂದು ಪುಣ್ಯ ಸ್ಮರಣೆ ದಿವಸ ಕೂಡ ನಾವು ಪೊಲೀಸ್ನವರಲ್ಲಿ ಕೂಡ ನಾವು ವಿನಂತಿ ಸದಾ ಮಾಡಿದ್ದೀವಿ. ಆಮೇಲೆ ಅವರು ಕೂಡ ಅಷ್ಟೇ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ನಮಗೆ ಖಂಡಿತ ನ್ಯಾಯ ದೊರಕಿಸ್ಕೊಡ್ತಾರೆ. ರಿಕ್ಕಿ ರೈ ಅವರಿಗೆ ಆ ಘಟನೆಗೆ ಕಾರಣ ಆದಂಥವ್ರನ್ನ ಮಾಡಿಸಿದಂಥವ್ರನ್ನ ಖಂಡಿತ ಅವ್ರಿಗೆ ಹಿಡಿದು ನಮಗೆ ನ್ಯಾಯ ಕೊಡಿಸ್ತಾರೆ, ಅವ್ರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಭಾವಿಸಿದ್ದೀವಿ. ನೋಡೋಣ, ಅದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನಾಗುತ್ತೆ ಈ ಸಂದರ್ಭದಲ್ಲಿ ಅದೊಂದನ್ನ ಥಿಂಕ್ ಮಾಡ್ತಾ ಇದ್ವಿ, ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಅದೇ ಥರ ಇವತ್ತು ಸಂಘಟನೆಯವರು ಸಾವಿರಾರು ಜನ ಬಂದಿದ್ದಾರೆ ರಾಜ್ಯದಾದ್ಯಂತ. ಸೊ ಇದರಲ್ಲಿ ಒಂದು ಗೊತ್ತಾಗುತ್ತೆ, ಅಣ್ಣನ ಮೇಲಿನ ಪ್ರೀತಿ ಇವತ್ತಿಗೂ ಕೂಡ ಮಾಸಿಲ್ಲ. ಅಣ್ಣನ ಮೇಲಿಂದ ಒಂದು ಅಣ್ಣನ ಮುತ್ತಪ್ಪ ರೈ ಅನ್ನೋ ಒಂದು ಶಕ್ತಿ ಏನಿತ್ತು ಇವತ್ತಿಗೂ ಖಂಡಿತ ಇದೆ. ಆ ದಮ್ಮು, ಆ ತಾಕತ್ತು ಜೈ ಕರ್ನಾಟಕ ಸಂಘಟನೆಯಲ್ಲಿ ಖಂಡಿತ ಇದೆ. ತಾಕತ್ತನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಅಥವಾ ಪರೀಕ್ಷೆ ಮಾಡೋಕ್ಕೆ ಖಂಡಿತ ಹೋಗಬೇಡಿ. ಅದರಲ್ಲಿ ಖಂಡಿತ ನಿಮಗೆ ತೊಂದರೆ ಅನುಭವಿಸ್ತೀರಾ. ಸೊ ಸಂಘಟನೆ ಅಷ್ಟು ಈಸಿಯಾಗಿ ನೀವು ತಗೊಳಕ್ಕೆ ಹೋಗಬೇಡ್ರಿ. ನಾವು ಶಾಂತವಾಗಿದ್ದೀವಿ ಅಂತ ತಕ್ಷಣ ನಾವೆಲ್ಲ ಶಾಂತ ಮೂರ್ತಿಗಳು ಅಂತ ಕೂಡ ಖಂಡಿತ ಅನ್ಕೊಳಕ್ಕೆ ಹೋಗಬೇಡಿ. ನಮ್ಮ ಉಗ್ರತನನೂ ಖಂಡಿತ ನೋಡೋವಂಥ ಪ್ರಸಂಗನ ಸೃಷ್ಟಿ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ. ನಾವು ಯಾವಾಗಲೂ ಕನ್ನಡಿಗರ ಪರವಾಗಿ, ಕನ್ನಡ ನಾಡಿನ ಪರವಾಗಿ, ನೊಂದವರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ ಯಾವಾಗಲೂ ನಮ್ಮ ಸಂಘಟನೆ ಕಾರ್ಯಕರ್ತರು, ಪದಾಧಿಕಾರಿಗಳು ಸದಾ ಇರ್ತಾರೆ. ಅವ್ರಿಗೆ ಜೈ ಕರ್ನಾಟಕ ಸಂಘಟನೆ ಎಲ್ಲ ನಾಯಕರು ಕೂಡ ಅದೇ ಥರ ಇರ್ತಾರೆ. ಜೊತೆಗೆ ಮುತ್ತಪ್ಪರವರ ಮಗ ರಿಕ್ಕಿ ರೈ ಅವರು ಕೂಡ ಸದಾ ಅವರ ಬೆನ್ನೆಲುಬಾಗಿ ನಿಂತಿರ್ತಾರೆ, ಎಲ್ಲ ಥರ ಸಹಕಾರ ಕೊಡ್ತಾರೆ. ಅವ್ರು ಬೇಗ ರಿಕವರಿ ಆಗಲಿ, ಅವ್ರಿಗೆ ಅವರ ಸೆಕ್ಯೂರಿಟಿ ಅದೇನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮ್ಮ ಅಣ್ಣ ಮುತ್ತಪ್ಪರವರ ಹತ್ರ ಕೂಡ ಅದೇ ನಮ್ಮ ಪ್ರಾರ್ಥನೆ ಇವತ್ತು. ಥ್ಯಾಂಕ್ ಯು ಸರ್. ಮುತ್ತಪ್ಪ ರೈ ಅವರ 5ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಸಾಕಷ್ಟು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಏನು ಹೇಳ್ತೀವಿ ಸರ್, ಸಂಘದ ಅಧ್ಯಕ್ಷರು ಕೂಡ ನಾವು? ಜಯ ಕರ್ನಾಟಕ ಸಂಘಟನೆ ಅಂತಂದರೆ ಒಂದು ಸಾಮಾಜಿಕ ಕಳಕಳಿಯ ಸಂಘಟನೆ. ಈ ಸಾಮಾಜಿಕ ಕಳಕಳಿಯ ಸಂಘಟನೆಯನ್ನು ಸ್ಥಾಪಿಸಿದಂಥವರು ಮುತ್ತಪ್ಪ ರೈ ಅವರು. ಅವರ ಲಕ್ಷಾಂತರ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿಗೂ ಸಹ ಅವ್ರನ್ನ ಸ್ಮರಿಸ್ತಾರೆ ಅಂತಂದರೆ ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಪ್ರೀತಿ, ಅವ್ರು ಕೊಟ್ಟಂಥ ಪ್ರೀತಿ. ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಇಲ್ಲದೇ ಇದ್ರು ಸಹ ನಮ್ಮ ಜೊತೆಗೆ 5 ವರ್ಷಗಳು ಕಳೆದ್ರು. ಇವತ್ತು ಮುತ್ತಪ್ಪ ರೈ ಅವ್ರನ್ನ ಅದೇ ಒಂದು ಪ್ರೀತಿಯನ್ನು ಕಾಣ್ತಾರೆ ಅಂತಂದರೆ ಅವ್ರು ಇಲ್ಲದೇ ಇದ್ರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಇವತ್ತು ಅವರ ಫ್ಲೆಕ್ಸ್ಗಳಲ್ಲಿ ಫೋಟೋ ಹಾಕ್ತಕ್ಕಂಥದ್ದು, ಅವ್ರ ನೆನಪಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು, ಅವರ ಜನ್ಮದಿನಾಚರಣೆ ಮಾಡ್ತಕ್ಕಂಥದ್ದು, ಈ ರೀತಿ ಇದೆ ಅಂತಂದಾಗ ಅವರು ಇದ್ದಂಥ ಕಾರ್ಯಕರ್ತರಿದ್ದಂಥ ಒಡನಾಟ. ಹಾಗಾಗಿ ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ಅವರ ಪ್ರೀತಿಯ ಕಾರ್ಯಕರ್ತರು, ಅಭಿಮಾನಿಗಳು ಅವ್ರು ಕಟ್ಟಿಕೊಟ್ಟಂಥ ಸಂಘಟನೆಯನ್ನು ನಾವೆಲ್ಲರೂ ಅವರ ಮಟ್ಟಕ್ಕೆ ನಾವು ತಲುಪದೇ ಇದ್ರೂ ಸಹ ಒಂದು ಪ್ರೀತಿಯಿಂದ ಆ ತೇರನ್ನು ಎಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ರಾಜ್ಯದಿಂದ ಅನೇಕ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಒಂದಷ್ಟು ಜನ ಪದಾಧಿಕಾರಿಗಳು, ಮುಖ್ಯವಾಗಿ ಕಾರ್ಯಕರ್ತರು ಬರ್ಲಿಕ್ಕೆ ಆಗಲ್ಲ, ಪದಾಧಿಕಾರಿಗಳು ಬಂದು ಇವತ್ತು ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಒಂದಷ್ಟು ಸಾಂಕೇತಿಕವಾಗಿ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 1, 2, 3 ಕಾರ್ಯಕ್ರಮ ಮತ್ತು 4 ಕಾರ್ಯಕ್ರಮಗಳು ಇವತ್ತು ಈ ಒಂದು ವೇದಿಕೆಯಲ್ಲಿ ನಡೆದಿದೆ. ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ಪ್ರೀತಿಯ ಎಲ್ಲ ಮಿತ್ರರಿಗೆ ನಾನಿವತ್ತು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮತ್ತು ವಿಶೇಷವಾಗಿ ಇವತ್ತು ರಿಕ್ಕಿ ರೈ ಅವರು ಶೀಘ್ರ ಅವರು ರಿಕವರಿ ಆಗಬೇಕು ಅಂತ ಹೇಳಿ, ಯಾಕೆಂತಂದರೆ ಯಾರೂ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಒಂದು ಈ ಘಟನೆ ಆ ಒಂದು ಬೇಸರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಉಪಸ್ಥಿತಿ ಇರ್ತಿತ್ತು. ಹಾಗಾಗಿ ಅವ್ರು ಇರ್ತಾರೆ ಯಾವಾಗಲೂ ಜಯ ಕರ್ನಾಟಕ ಸಂಘಟನೆ ಮತ್ತು ಕಾರ್ಯಕರ್ತರು ಅಥವಾ ಒಳ್ಳೆ ಕೆಲಸ ಅಂತ ಅಂದಾಗ ಅವರ ಪ್ರೆಸೆನ್ಸ್ ಅಂದ್ರೆ ಪ್ರತ್ಯಕ್ಷವಾಗಿಲ್ಲ ಅಂದ್ರೂ ಸಹ ಪರೋಕ್ಷವಾಗಂತೂ ಇದ್ದೇ ಇರುತ್ತೆ. ಹಾಗಾಗಿ ಅವರು ಯಾವತ್ತೂ ಜಯ ಕರ್ನಾಟಕ ತನ್ನ ತಂದೆ ಕಟ್ಟಿಕೊಟ್ಟಂಥ ಸಂಘಟನೆಯೊಟ್ಟಿಗೆ ಇದರ ಪ್ರೀತಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್.